ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಇಸ್ರೋದಿಂದ ಐತಿಹಾಸಿಕ ಸಾಧನೆ. ಬ್ಲೂಬರ್ಡ್ ಬ್ಲ್ಯಾಕ್ 2 ಇಂಟರ್ನೆಟ್ ಉಪಗ್ರಹ ಯಶಸ್ವಿ ಉಡಾವಣೆ. ಇಸ್ರೋ ಬ್ಲೂಬರ್ಡ್ ಬ್ಲ್ಯಾಕ್ 2 ಬಾಹುಬಲಿ ಉಪಗ್ರಹವನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಇದು ಭಾರತದ ಮೊದಲ ಅತಿ ಭಾರವಾದ ವಾಣಿಜ್ಯ ಉಪಗ್ರಹವಾಗಿದೆ. LVM-3 ರಾಕೆಟ್ ಅನ್ನ ಬಳಸಿ ಉಡಾವಣೆಗೊಂಡಿರುವಂತಹ ಈ ಒಂದು ಉಪಗ್ರಹವು ಮೊಬೈಲ್ಗಳಿಗೆ ನೇರವಾಗಿ 4G 5G ಇಂಟರ್ನೆಟ್ ಸೇವೆಯನ್ನ ಒದಗಿಸುತ್ತೆ. ದೂರದ ಪ್ರದೇಶಗಳಲ್ಲಿ ಸಂಪರ್ಕ ಸುಧಾರಿಸುವಂತಹ ಗುರಿಯನ್ನ ಹೊಂದಿರುವಂತಹ ಈ ಒಂದು ಸಾಧನೆ ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಹತ್ವದ ಮೈಲುಗಲ್ಲು. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಅಂದ್ರೆ ಇಸ್ರೋ ಬ್ಲೂಬರ್ಡ್ ಬ್ಲ್ಯಾಕ್ 2 ಬಾಹುಬಲಿ ಉಪಗ್ರಹವನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಿರುವಂತದ್ದು. ಈ ಒಂದು ಯಶಸ್ಸಿಗೆ ಇಸ್ರೋ ವಿಜ್ಞಾನಿಗಳು ಪರಸ್ಪರ ಅಭಿನಂದಿಸಿದ್ದಾರೆ. ಬ್ಲೂಬರ್ಡ್ ಬ್ಲ್ಯಾಕ್ 2 ಸುಮಾರು 6100 ಕಿಲೋಗ್ರಾಂನಷ್ಟು ತೂಕ ಇರುತ್ತೆ. ಬ್ಲೂಬರ್ಡ್ ಬ್ಲ್ಯಾಕ್ 2 ಸುಮಾರು 6100 ಕಿಲೋಗ್ರಾಂನಷ್ಟು ತೂಕ ಇರುತ್ತೆ. ಇದು ಇಸ್ರೋ LVM-3 ಬಳಸಿ ಲೋ ಅರ್ತ್ ಆರ್ಬಿಟ್ ಅಂದ್ರೆ LEOಗೆ ಕಳುಹಿಸಿದ ಅತಿ ಭಾರವಾದ ಪೇಲೋಡ್ ಆಗಿದೆ. ಇಸ್ರೋದ ವಾಣಿಜ್ಯ ವಿಭಾಗವಾದ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಸುಗಮಗೊಳಿಸಿದ ವಾಣಿಜ್ಯ ಒಪ್ಪಂದದ ಅಡಿಯಲ್ಲಿ ಉಡಾವಣೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಈ ಮೊದಲು ಶ್ರೀಹರಿಕೋಟಾದಿಂದ ಬೆಳಗ್ಗೆ 8:54ಕ್ಕೆ ಉಡಾವಣೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿತ್ತು. ಬಳಿಕ 8 ಗಂಟೆ 55 ನಿಮಿಷ 30 ಸೆಕೆಂಡ್ಗೆ ಉಡಾವಣೆ ಮಾಡಲಾಗಿದೆ. ಬ್ಲೂಬರ್ಡ್ 2 ಯಶಸ್ವಿ ಉಡಾವಣೆಯ ಕುರಿತು ಮಾತನಾಡಿದಂತಹ ಪ್ರಧಾನಿ ಮೋದಿ ಅವರು ಇದು ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಒಂದು ಪ್ರಮುಖ ಸಾಧನೆ ಆಗಿದೆ ಅಂತ ಹೇಳಿದ್ರು. ಭಾರತದ ನೆಲದಿಂದ ಇದುವರೆಗೂ ಕೂಡ ಉಡಾವಣೆ ಮಾಡಲಾದ ಅತ್ಯಂತ ಭಾರವಾದ ಉಪಗ್ರಹವಾದ ಅಮೆರಿಕದ ಬಾಹ್ಯಾಕಾಶ ನೌಕೆ ಬ್ಲೂಬರ್ಡ್ ಬ್ಲ್ಯಾಕ್ 2 ಅನ್ನ ಅದರ ಉದ್ದೇಶಿತ ಕಕ್ಷೆಗೆ ತಲುಪಿಸಿದ ಯಶಸ್ಸಿನೊಂದಿಗೆ ಇವತ್ತು ಸಂಭ್ರಮ ಆಗ್ತಾ ಇದೆ ಅಂತ ತಿಳಿಸಿದ್ರು. ಇಸ್ರೋ ಅಭಿವೃದ್ಧಿ ಪಡಿಸಿರುವಂತಹ LVM-3 3 ಹಂತದ ವಿನ್ಯಾಸವನ್ನ ಹೊಂದಿದೆ. ಇದರಲ್ಲಿ 2 ಘನ ಸ್ಕ್ರಾಪ್ ಆನ್ ಮೋಟಾರ್ಗಳು, 1 ಧ್ರುವ ಕೋರ್ ಹಂತ ಮತ್ತು ಕ್ರಿಯೋನಿಜಿಕ್ ಮೇಲಿನ ಹಂತವನ್ನ ಒಳಗೊಂಡಿದೆ. LVM-3ಯು ಚಂದ್ರಯಾನ 2, ಚಂದ್ರಯಾನ 3 ಮತ್ತು 2 ಒನ್ ವೆಬ್ ಕಾರ್ಯಾಚರಣೆಗಳನ್ನ ಉಡಾವಣೆ ಮಾಡುವ ಮೂಲಕ ಒಟ್ಟು 72 ಉಪಗ್ರಹಗಳನ್ನ ಹೊತ್ತೊಯ್ದಿದೆ. ಈ ಬಾಹ್ಯಾಕಾಶ ನೌಕೆಯು 223 ಚದರ ಮೀಟರ್ ಹಂತದ ಆಂಟೆನಾವನ್ನ ಹೊಂದಿದ್ದು ಇದು ಭೂಮಿಯ ಕೆಳಕಕ್ಷೆಯಲ್ಲಿ ನಿಯೋಜಿಸಲಾದ ಅತಿ ದೊಡ್ಡ ವಾಣಿಜ್ಯ ಸಂವಹನ ಆಂಟೆನಾ ಆಗಿರುವಂತದ್ದು. ದೂರದ ಎತ್ತರದ ಪ್ರದೇಶಗಳು ಮತ್ತು ವಿಪತ್ತು ಪೀಡಿತ ವಲಯಗಳು ಸೇರಿದಂತೆ ಭೂಮಿಯ ಜಾಲಗಳು ಸೀಮಿತವಾಗಿರುವಂತಹ ಪ್ರದೇಶದಲ್ಲಿ ಸಂಪರ್ಕವನ್ನ ಒದಗಿಸುವುದಕ್ಕಾಗಿ ಈ ಒಂದು ಉಪಗ್ರಹವನ್ನ ವಿನ್ಯಾಸಗೊಳಿಸಲಾಗಿದೆ. ಭಾರತದ ಈ ಒಂದು ಸಾಧನೆಯ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.